ಇವತ್ತು ನಾವು ಕಲಿಯೋಣ ಈ ವಿಡಿಯೋ ಕ್ಲಾಸ್ ಒಳಗೆ ನಿಮ್ಗೆ ಏನ್ ಹೇಳ್ಕೊಡತ್ತೀನಪ್ಪ ಅಂದ್ರೆ ಭಾರಿ ಚಲೋ ವಿಡಿಯೋ ಅದ ನೋಡ್ಬೇಕ ಯೂಸ್ ಅದ. ಏನಪ್ಪಾ ಅಂದ್ರೆ ಐಡೆಂಟಿಟಿ ಕಾರ್ಡ್ ನಾವು ಕಂಪ್ಯೂಟರ್ ಒಳಗೆ ಹೆಂಗ್ ರೆಡಿ ಮಾಡಬಹುದು. ಐಡೆಂಟಿಟಿ ಕಾರ್ಡ್ ಅಂದ್ರೆ ಎಲ್ಲಾ ಸಂಸ್ಥೆ ಒಳಗಾಗಿರ್ಬೋದು, ಕಾಲೇಜ್ ಒಳಗ, ಆಫೀಸ್ ಒಳಗ, ದವಾಖಾನಿ ಒಳಗ ಎಲ್ಲಾ ಕಡೆ ನೀವು ಎಲ್ಲಾದ್ರೂ ನೀವು ಹೋಗಿದ್ರಪ್ಪ ಅಂದ್ರೆ, ಕೆಲ್ಸಕ್ಕೆ ಹೋಗಿದ್ರಿ ಅಂದ್ರೆ, ಅಥವಾ ನಿಮ್ಮ ಮಕ್ಕಳು ಬೇರೆ ಕಡೆ ಸ್ಕೂಲಿಗೆ ಹೋಗ್ತಾವ ಅಂದ್ರೆ ಆ ಮಕ್ಕಳಿಗೆ ಏನ್ ಮಾಡಿರ್ತಾರ, ಒಂದು ಐಡಿ ಕಾರ್ಡ್ ಅಂತೇಳಿ ಗುರುತಿನ ಚೀಟಿ ಅಂತೇಳಿ ಒಂದ ಕೊಳ್ಳಾಗ ಹಾಕ್ಬಿಟ್ಟಿರ್ತಾರ. ಆ ಗುರುತಿನ ಚೀಟಿ ಆಗಿರ್ಬೋದು ಅಥವಾ ಗುರುತಿನ ಕಾರ್ಡ್ ಆಗಿರ್ಬೋದು, ಅದನ್ನ ಹೆಂಗ್ ಮಾಡ್ತಾರ ಅನ್ನೋದನ್ನ ಇವತ್ತ ಈ ವಿಡಿಯೋದೊಳಗಡೆ ಹೇಳ್ಕೊಡ್ತಾ ಇದೀನಿ. ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರಿ, ದಯವಿಟ್ಟು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಎಲ್ಲಿರ್ತದ ಅಂತ ಹುಡುಕಾಡ್ಬೇಡ್ರಿ, ವಿಡಿಯೋ ಕೆಳಗ ಕೆಂಪು ಅಕ್ಷರಲೇ ಬರ್ತಿರ್ತದೆ ಸಬ್ಸ್ಕ್ರೈಬ್ ಅಂತೇಳಿ. ಅದಕ್ಕೆ ಒತ್ತಿದ್ರೆ ಏನಾಗ್ತದಪ್ಪ ಅಂದ್ರೆ ನಾನು ಮಾಡುವಂತ ಈ ತರ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ಯಾವಾಗ ಬೇಕು ಅವಾಗ ಈ ತರ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಿರ್ತದ. ನೋಡಿ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಎಲ್ಲಾ ತರ ಕಂಪ್ಯೂಟರ್ನ ಕಲಿಬಹುದು. ಹೋಗೋಣ, ಓಪನ್ ಮಾಡ್ಕೋತಾ ಇದ್ದೀನಿ. ಫೋಟೋಶಾಪ್ ಒಳಗಡೆ ಇವತ್ತು ಒಂದು ಐಡೆಂಟಿಟಿ ಕಾರ್ಡ್ ಯಾವ ತರ ಮಾಡಬಹುದು, ಮತ್ತೆ ಅದಕ್ಕೆ ಸೈಜ್ ಯಾವ ತರ ಇರುತ್ತೆ, ನಾವು ಯಾವ ತರ ಅದನ್ನ ಡಿಸೈನ್ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಅರ್ಧ ಬರ್ಧ ಮುಂದೆ ಓಡಿಸ್ಕೊತ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ತಮ್ಮ, ನೀನು ಕೂಡ ಅರ್ಧ ಬರ್ಧನೇ ಆಗ್ಬಿಡ್ತಿ. ಓಕೆ, ಓಪನ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ನೀವು ಕಂಪ್ಯೂಟರ್ ಒಳಗೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು Adobe Photoshop 7.0 ನೋಡ್ಕೋಬೇಕು. ಆಲ್ ಪ್ರೋಗ್ರಾಮ್ ಒಳಗೆ ಎಲ್ಲಿ ಕಾಣಿಸ್ತಾ ಇಲ್ಲ, ಆಲ್ ಪ್ರೋಗ್ರಾಮ್ ಒಳಗೆ ಹೋಗೋಣ. ಇಲ್ಲಿಂದ Adobe Photoshop 7.0 ಎಲ್ಲಿ ಕಾಣಿಸ್ತಾ ಇದೆ ನೋಡ್ಬೇಕು, ಓಪನ್ ಮಾಡ್ಕೋಬೇಕು. ಎಲ್ಲಿ ಕಾಣಿಸ್ತಾ ಇದೆ, ಮೇಲ್ಗಡೆ ಇದೆ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ. Adobe Photoshop 7.0 ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ತಿದ್ದಾಗನೇ ನಮ್ಗೆ ಫೋಟೋಶಾಪ್ ಓಪನ್ ಆಗ್ಬಿಡ್ತದೆ. ಇದ್ರೊಳಗೆ ಏನ್ ಮಾಡೋದು, ಇವತ್ತು ಐಡೆಂಟಿಟಿ ಕಾರ್ಡ್ ಮಾಡ್ಬೇಕಾಗ್ತದೆ, ಗುರುತಿನ ಕಾರ್ಡ್ ರೆಡಿ ಮಾಡ್ಕೋಬೇಕಾಗಿದೆ. ಹೆಂಗ್ ಮಾಡೋದು ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಇರ್ತದೆ, ಹೌದಿಲ್ಲ ರೀ? ನಿಮ್ಗೂ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ತಿರ್ಬೇಕು, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡ್ಬೇಕಾ, ಲೈಕ್ ಹೊಡೆಬೇಕು. ಓಕೆ, ಇಷ್ಟೆಲ್ಲ ಆದ್ಮೇಲೆ ಈ ತರ ಓಪನ್ ಆದಾಗ ನಾವೇನ್ ಮಾಡ್ಬೇಕು, ಈಗ ಫೈಲ್ ಒಳಗೆ ಹೋಗಿ ಇಲ್ಲಿಂದ ನ್ಯೂ ಪೇಜ್ ತಗೋಬೇಕು. ನ್ಯೂ ಪೇಜ್ ತಗೋತಿದ್ದಾಗ ಇಲ್ಲಿ ಬರುತ್ತೆ ಒಂದು ಸೆಟ್ಟಿಂಗ್. ಇದು ಬಹಳ ಇಂಪಾರ್ಟೆಂಟ್. ನೀವು ಇಲ್ಲಿ ಏನು ಸೈಜ್ ಕೊಡ್ತೀರಿ ಅದೇ ಸೈಜ್ ಒಳಗೆ ಐಡಿ ಕಾರ್ಡ್ ರೆಡಿ ಆಗ್ತಿರ್ತದ. ಯಾವ ಸೈಜ್ ಒಳಗೆ ಕೊಡ್ಬೇಕಪ್ಪ ಅಂದ್ರೆ ನನ್ನ ಕಡೆ ಒಂದು ಫೋಟೋ ಅದ, ಅದು ನಿಮ್ಗೆ ತೋರಿಸ್ತೀನಿ ಯಾವ ಸೈಜ್ ಒಳಗೆ ನಾವು ಐಡಿ ಕಾರ್ಡ್ ರೆಡಿ ಮಾಡ್ಕೋಬೇಕು ಅನ್ನೋದು. ಇಲ್ಲಿ ನೋಡ್ರಿ, ಸ್ಟ್ಯಾಂಡರ್ಡ್ ಬಿಸಿನೆಸ್ ಐಡಿ ಕಾರ್ಡ್ ಅಂತ ಹೇಳಿ ಕಾರ್ಡ್ ಸೈಜ್ ಅಂತ ಹೇಳಿದ್ದಾರೆ. ಎಷ್ಟು? 88.9 mm 50.88 mm ಅಂತ ಹೇಳಿದಾರೆ ಅವರು. ಎಷ್ಟಾಗ್ತದ ನೋಡೋಣ. ಇಲ್ಲಿ ಇಂಚ್ ಒಳಗೆ ನೋಡಿದ್ರೆ ಇಲ್ಲಿ ಎಷ್ಟಾಗ್ತದೆ, 3.5 ಇಂಚ್ ಬೈ 2 ಇಂಚ್ ಅಂತ ಕೊಟ್ಟಾನ UHS ಸ್ಟ್ಯಾಂಡರ್ಡ್ ಒಳಗಡೆ. ನೆಕ್ಸ್ಟ್ ಕೆಳಗಡೆ ಏನಾದ್ರಿ 3.346 ಇಂಚ್ ಒಳಗಡೆ ಬೈ ಪಾಯಿಂಟ್ ಒಳಗೆ ಬರ್ತದೆ. 2 ಇಂಚ್ 165 ಪಾಯಿಂಟ್ಸ್ ಒಳಗಡೆ ಬಂದು ಈ ತರ ನಾವು ಇಟ್ಕೋಬಹುದು. ನಾವು ಎಷ್ಟು ಇಟ್ಕೊಳ್ಳೋಣ, 3.5 ಮತ್ತೆ 2 ಈ ತರನು ಕೂಡ ಇಟ್ಕೋಬಹುದು. ನೋಡೋಣ, ನಾನೇನ್ ಮಾಡ್ಕೋತಾ ಇದ್ದೀನಿ, ಫೋಟೋಶಾಪ್ ಅನ್ನು ಓಪನ್ ಮಾಡ್ಕೊಂಡು ಇಂಚ್ ಒಳಗಡೆ ಇಟ್ಕೊಳ್ಳೋಣ. ಇಲ್ಲಿ MM ಅದ, ನಾನೇನ್ ಮಾಡ್ಕೋತಾ ಇದ್ದೀನಿ, ಇಂಚ್ ತಗೋತಾ ಇದ್ದೀನಿ. ಇದನ್ನು ಕೂಡ ಕೆಳಗಡೆ ಇಂಚ್ ತಗೊಂಡು ಇಲ್ಲೆಷ್ಟು 3 ಇಟ್ಕೊಳ್ಳೋಣ. ಕೆಳಗಡೆ ಎಷ್ಟು 2 ಇಟ್ಕೋಬಹುದು. ಎಷ್ಟದ, 2 ಅಥವಾ 3 ಇದು ನೋಡ್ಕೋಬೇಕು. ಇನ್ನೊಂದ್ ಸರ್ತಿ ಸೈಜ್ ನೋಡೋಣ. 3.5 2 ಅದ, 3.5 ಇಟ್ಕೋಬೇಕು. ಇಂಚ್ ಒಳಗ ಇದು ಕೆಳಗಡೆ ಅದ, 2 ನಾನು ಇಟ್ಕೋತಾ ಇದ್ದೀನಿ. 2 ಇಂಚ್ ಅದ. ಓಕೆ, ಸ್ವಲ್ಪ ಇದು ಅಗಲಿಗೆ ಜಾಸ್ತಿ ಆಗ್ತದ, ಉದ್ದಿಗೆ ಜಾಸ್ತಿ ಆಗ್ತದ, ಇಲ್ಲ ಉದ್ದಿಗೆ ಕಡಿಮೆ ಆಗ್ತದೆ, ಅಗಲಿಗೆ ಸ್ವಲ್ಪ ಜಾಸ್ತಿ ಆಗ್ತಿರ್ತದೆ. ಈ ತರ ಇಟ್ಕೊಂಡು ರೆಜುಲೇಷನ್ ಅಂದ್ರೆ ಕ್ವಾಲಿಟಿ ಇರ್ತದೆ ಇದು. ಓಕೆ, ಎಷ್ಟು ಕ್ವಾಲಿಟಿ ಒಳಗೆ ನಾವು ಫೋಟೋ ರೆಡಿ ಮಾಡತ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ರೆಜುಲೇಷನ್ ಮ್ಯಾಕ್ಸಿಮಮ್ 300 ಇಟ್ಕೊಂಡು ಡಿಸೈನ್ ಮಾಡಬೇಕು. ಯಾಕಂದ್ರೆ ಫೋಟೋಶಾಪ್ ಒಳಗೆ ಡಿಸೈನ್ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ 300 ಇಟ್ಕೋಬೇಕು. ನೀವು ರೆಜುಲೇಷನ್ ಕಮ್ಮಿ ಇಟ್ಕೊಂಡ್ರೆ ಫೋಟೋ ಸ್ವಲ್ಪ ಬಡ್ದಿರೋ ತರ ಕಾಣಿಸ್ತದೆ, ಕ್ವಾಲಿಟಿ ಕಾಣಿಸೋದಿಲ್ಲ. ಓಕೆ, 2.5 3.5 ಇಟ್ಕೋತಾ ಇದ್ದೀನಿ. ಇದನ್ನೇ ಓಕೆ ಮಾಡಿಬಿಡೋದು. ನೋಡಿ, ಈ ತರ ಒಂದು ಸೈಜ್ ಒಳಗಡೆ ನಾವೇನ್ ಮಾಡಿದೀವಿ, ಒಂದು ಐಡೆಂಟಿಟಿ ಕಾರ್ಡ್ ಸೈಜ್ ಅನ್ನ ನಾನು ತಗೊಂಡಿದ್ದೀನಿ. ಇಷ್ಟೆಲ್ಲ ತಗೊಂಡಾದ್ಮೇಲೆ ಈಗ ಏನ್ ಮಾಡೋದು, ಇದಕ್ಕೆ ಏನ್ ಮಾಡೋದಾದ್ರೆ ಈಗ ಇದ್ರೊಳಗೆ ಡಿಸೈನ್ ಮಾಡ್ಕೋಬೇಕಲ್ಲ, ಹೌದಿಲ್ಲ ರೀ? ಫೋಟೋ ಹಾಕೋಬೇಕು ಅಥವಾ ಡಿಸೈನ್ ಮಾಡಬೇಕು, ಅವ್ರ ಹೆಸರು ಬರಿಬೇಕು, ಯಾವ ತರ ಬರೆಯೋದು ಮತ್ತೆ ಯಾವ ತರ ಎಡಿಟ್ ಮಾಡ್ಬೋದು ಅನ್ನೋದು ಕನ್ಫ್ಯೂಸ್ ಒಳಗೆ. ಫಸ್ಟ್ ಸೈಜ್ ತಗೊಂಡು ಈಗ ಏನ್ ಮಾಡ್ಬೇಕು, ಮಾರ್ಜಿನ್ ಸೆಟ್ ಮಾಡ್ಬೇಕು. ಮಾರ್ಜಿನ್ ಸೆಟ್ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ, ಯಾಕಂದ್ರೆ ಮಷಿನ್ ಒಳಗೆ ಕಟಿಂಗ್ ಆಗೋ ಟೈಮಿಗೆ ಅಕ್ಷರ ಒಳಗೆ ಈ ತರ ಬಾರ್ಡ್ರಿಗೆ ಒಂದು ಮಾರ್ಜಿನ್ ಸೆಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ವಿ ಒಳಗೆ ಹೋಗಿ ಇಲ್ಲಿಂದ ರೂರಲ್ ಅಂತ ಸಿಗತ್ತೆ, ಅದನ್ನ ಆನ್ ಮಾಡ್ಕೋಬೇಕು. ಇಲ್ಲಿಂದ ಈ ತರ ಒಂದು ಇಟ್ಕೊಂಡು ಬಂದು ಲೈನ್ ತಗೊಂಡ್ ಬರ್ಬೇಕು. ಇಲ್ಲಿಂದ ಇಲ್ಲಿ ಮೇಲ್ಗಡೆ ಹೋಗೋದು ಲೈನ್ ತಗೊಂಡ್ ಬರ್ಬೇಕು. ಇಲ್ಲಿ ಹೋಗೋದು ಇಲ್ಲಿ ಹೋಗಿ ಒತ್ತಿಡಿದ್ವಿ ಮೌಸ್, ಜಕ್ಕೊಂಡು ಬರ್ರಿ, ಒಂದು ಲೈನ್ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಲೈನ್ ಒತ್ತಿಡೋದು, ಜಕ್ಕೊಂಡು ಬರೋದು, ಇನ್ನೊಂದು ಬರ್ತದೆ. ಬತ್ತಾ? ನೆಕ್ಸ್ಟ್ ಮೇಲಿಂದ ಕೆಳಗಡೆ ಇನ್ನೊಂದು ಲೈನ್, ಕಲಾಸ್ ಮತ್ತು ಈ ತರ ಬಂದ್ಬಿಟ್ಟು ಈಗ ಲೈನ್ ಬತ್ತು. ಇದ್ರೊಳಗೆ ಏನ್ ಬರೆಯೋದು ಅಂತ ಕನ್ಫ್ಯೂಸ್ ಒಳಗೆ ಬೇಡ. ನಿಮ್ಮ ಸಂಸ್ಥೆ ಹೆಸರಾಗಿರ್ಬೋದು ಅಥವಾ ಸ್ಕೂಲ್ ಹೆಸರಾಗಿರ್ಬೋದು, ಎದರಿಗೋಸ್ಕರ ಐಡಿ ಕಾರ್ಡ್, ಯಾವ ಡಿಪಾರ್ಟ್ಮೆಂಟ್ ಐಡಿ ಕಾರ್ಡ್ ಮಾಡ್ತಾ ಇದ್ದೀರಿ ಆ ಡಿಪಾರ್ಟ್ಮೆಂಟ್ ಹೆಸರನ್ನ ಫಸ್ಟಿಗೆ ಹಾಕೋಬೇಕ. ನನ್ನ ಕಡೆ ಒಂದು ಇಮೇಜ್ ಅದ, ನಾನು ಅದೇ ಇಮೇಜ್ ರೆಫರ್ ತಗೊಂಡು ನಿಮ್ಗೆ ಮಾಡಿ ತೋರಿಸ್ತಾ ಇರ್ತೀನಿ. ಇಲ್ಲಿ ಒಂದು ಇಮೇಜ್ ಅದ, ಇದೇ ತರನು ಕೂಡ ಮಾಡ್ಬೋದು ಅಥವಾ ಬೇರೆ ತರನು ಕೂಡ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರ ರೆಡಿ ಮಾಡ್ಕೋಬಹುದು. ನನ್ನ ಹತ್ರ ಇದು ಇದೆ. ಫಸ್ಟ್ ನೇಮ್, ರೂಲ್ ನಂಬರ್ ಈ ತರ ಎಲ್ಲ ಆಡ್ ಮಾಡ್ಕೊಳ್ಳೋಣ. ಓಕೆ, ನಾನು ಇದೇ ಫೋಟೋನ ಏನ್ ಮಾಡ್ಕೋತೀನಿ, ನನ್ನ ಪೇಜ್ ಮೇಲೆ ತಗೊಂಡ್ಬಿಡ್ತೀನಿ. ಓಕೆ, ಟೈಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಈ ತರ ಒಂದ್ ಕಡೆ ಇಟ್ಕೊಂಡು ಈ ತರ
ಇದನ್ನ ಸೈಡ್ಗೆ ಇಟ್ಕೊಂಡು ಇದು ಈ ಫೋಟೋ ಒಳಗೆ ಇದ್ದಿದ್ದ ಅಕ್ಷರನ ಇಲ್ಲಿ ಟೈಪ್ ಮಾಡ್ಕೋತೀನಿ. ಟೈಪ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ತಗೋಬೇಕು, ಇಲ್ಲಿಂದ ಟಿ ಅನ್ನೋದಿರುತ್ತೆ, ಟಿ ಮೇಲೆ ಹೋಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು. ಓಕೆ, ಕ್ಲಿಕ್ ಮಾಡ್ತಿದ್ದಾಗನೇ ನೇಮ್ ಎನ್ ನೋಡಿ ನುಡಿ ಅಕ್ಷರ ಬರ್ತಾ ಇದೆ, ಅದನ್ನ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಅಕ್ಷರನು ಕೂಡ ಚೇಂಜಸ್ ಎರಲ್ಲಿ ತಗೋತಾ ಇದ್ದೀನಿ, NAME ನೇಮ್ ಅಂತ ತಗೊಂಡೆ. ನೇಮ್ ಆದ್ಮೇಲೆ ಎಂಟರ್. ನೇಮ್ ಆದ್ಮೇಲೆ ಏನ್ ಬರಿಬೇಕು, ರೂಲ್ ನಂಬರ್ ROLL ರೂಲ್ ನಂಬರ್. ಅದಾದ್ಮೇಲೆ ಮತ್ತೆ ಎಂಟರ್ ಮಾಡ್ಕೋಬೇಕು ಕೋರ್ಸ್ COURSE ಕೋರ್ಸ್ ಅಂತ ಬರೆದ್ಬಿಟ್ಟಿದ್ದೀನಿ, SOSC. ಓಕೆ, ನೆಕ್ಸ್ಟ್ ಎಂಟರ್ ಮಾಡ್ಕೋ. ಕೋರ್ಸ್ ಆದ್ಮೇಲೆ ಏನ್ ಬರಿಬೇಕು, ಡೇಟ್ ಆಫ್ ಬರ್ತ್ DAT ಡೇಟ್ ಆ ಬರ್ತ್ ಬರ್ದ್ಬಿಡೋಣ. ಆಫ್ ಸ್ಮಾಲ್ ಲೆಟರ್ ಒಳಗೆ ಬರ್ಬೇಕಾ, BIRTH ಡೇಟ್ ಆಫ್ ಬರ್ತ್ ಬರ್ದ್ಬಿಟ್ಟು. ನೆಕ್ಸ್ಟ್ ಅದ್ರ ಕೆಳಗಡೆ ಅಡ್ರೆಸ್ ADDRESS ಡೇಟ್ ಅಡ್ರೆಸ್ ಆಯ್ತು. ಅಡ್ರೆಸ್ ಆಗ್ತಿದ್ದಾನೆ. ಇಶ್ಯೂ ಡೇಟ್ ID ಕಾರ್ಡ್ ಯಾವ ಡೇಟಿಗೆ ನೀವು ಅವರಿಗೆ ಕೊಡ್ತಾ ಇದ್ದೀರಿ, ಇಶ್ಯೂ ಡೇಟ್ ಬರ್ದ್ಬಿಟ್ಟು. ನೆಕ್ಸ್ಟ್ ಅದಾದ್ಮೇಲೆ ವ್ಯಾಲಿಡ್ ಎಷ್ಟು ವರ್ಷ ತನಕ ವ್ಯಾಲಿಡ್ ಇದೆ ಅದು ಅನ್ನೋದನ್ನ ಬರಿಬೇಕಾಗ್ತದೆ. ವ್ಯಾಲಿಡ್ ಬರಲಿಲ್ಲ ಅಂದ್ರೆ 10 ವರ್ಷಗಟ್ಟಲೆ ಅದೇ ID ಕಾರ್ಡ್ ಯೂಸ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅದಕ್ಕೆ ಹಾಕ್ಬಿಡ್ಬೇಕು ವ್ಯಾಲಿಡ್ ಡೇಟ್ ಮತ್ತೆ ಯೂಸ್ ಡೇಟ್ ಹಾಕೊಡೋದು. ನೆಕ್ಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್. ಓಕೆ, ಈ ತರ ನಮ್ಗೆ ಬೇಕಾಗಿರೋದು. ಇದಕ್ಕಿಂತ ಜಾಸ್ತಿನೂ ಕೂಡ ಆಡ್ ಮಾಡ್ಬೋದು ನೀವು, ಏನೇನ್ ಮಾಡ್ಬೇಕಾದ. ಬಟ್ ಸೈಜ್ ಇಷ್ಟ ಆಯ್ತು, ಮ್ಯಾಟ್ರ್ ಏನ್ ಬರಿಬೇಕಾದ ಎಲ್ಲಾ ತರಾನು ಕೂಡ ಬರಿಬೋದು ನೀವು, ಏನ್ ಬೇಕಾ ಎಲ್ಲಾನು ಕೂಡ ಬರ್ದ್ ಬಿಡೋದು. ಇಲ್ಲಿ ಮೇಲ್ಗಡೆ ನಾನು ಈ ತರ ಅಂತೂ ಆಡ್ ಮಾಡಿದ್ದೀನಿ. ಇಷ್ಟನ್ನ ಇಟ್ಕೊಳ್ಳೋಣ. ಇಷ್ಟು ಇಡ್ತಿದಂಗನೆ ಮೇಲ್ಗಡೆ ನನ್ಗೆ ಅಡ್ರೆಸ್ ಹಾಕ್ಬೇಕಾಗಿದೆ. ಇಲ್ಲಿ ನನ್ನ ಕಂಪ್ಯೂಟರ್ ಹೆಸರು ಅಥವಾ ಬೇರೆ ಬೇರೆ ಏನಾದ್ರೂ ಟೈಪ್ ಮಾಡ್ಕೋಬಹುದು. ಅವಾಗ ನಾನು ಏನ್ ಮಾಡ್ತೇನ್ರಿ, ಎಜುಕೇಶನ್ ಸೆಂಟರ್ ಅಂತ ಬರ್ದ್ಬಿಡ್ತೀನಿ. ಓಕೆ, ಎಜುಕೇಶನ್ ಸೆಂಟರ್ ಇದರ ಅಡ್ರೆಸ್ ಕೂಡ ಹಾಕ್ಬಿಡ್ಬೇಕು ನೀವು. ಎಲ್ಲಿ ಬರ್ತದ ಏನ್ ಬರ್ತದ ಅದು ಕೂಡ ಪೂರ್ತಿ ಆಡ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸೆಂಟರ್ ಅಂತ ಹಾಕೊಂಡ್ಬಿಡ್ತೀನಿ ನಾನು. ಇದನ್ನ ಏನ್ ಮಾಡೋಣ, ಪೂರ್ತಿ ಇಲ್ಲಿವರೆಗೂ ಬರಬೇಕು. ಅವಾಗ ಏನ್ ಮಾಡೋದು, ಅಕ್ಷರ ಸೈಜ್ ಇಲ್ಲಿಂದ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು. ಸಪೋಸ್ ನಿಮ್ಗೆ ಇದು ನಿಮ್ ಕಂಪ್ಯೂಟರ್ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲಿರ್ತದಪ್ಪ ಅದು ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಅನ್ನೋದು ಸಿಗುತ್ತೆ, ಅಲ್ಲಿಂದ ನೀವು ಇದನ್ನ ಪಡ್ಕೋಬಹುದು. ನಿಮ್ಮ ಸೈಜ್ ಅನ್ನ ಹೆಚ್ಚ ಕಡಿಮೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಈ ತರ ಇಷ್ಟು ಇಟ್ಕೊಳ್ಳೋಣ ಸಾಕು. ಇಷ್ಟು ಇಡ್ತಿದ್ದಂಗೆ ಮತ್ತೇನ್ ಮಾಡ್ಬೇಕಾಗಿದೆ ನನ್ಗೆ, ಏನ್ ಮಾಡೋಣ, ಇಲ್ಲಿದೊಂದು ರೆಕ್ಟಾಂಗಲ್ ಬಾಕ್ಸ್ ತಗೊಂಡು ಇದಕ್ಕೊಂದು ಕಲರ್ ಫಿಲ್ ಮಾಡ್ಕೊಳ್ಳೋಣ. ಓಕೆ, ಕಲರ್ ಫಿಲ್ ಮಾಡ್ತಿದ್ದಂಗೆ ಲೇಯರ್ ಒಳಗೆ ಹೋಗ್ಬೇಕು. ಲೇಯರ್ ತಗೊಂಡು ಇಲ್ಲಿಂದ ಒಂದು ನ್ಯೂ ಲೇಯರ್ ತಗೊಂಡು ಅದ್ರ ಒಳಗಡೆ ಒಂದು ಕಲರ್ ನ ಫಿಲ್ ಮಾಡ್ಕೊಳ್ಳೋಣ. ಯಾವ ತರ ಕಲರ್ ಬೇಕು ಅದೇ ತರ ನಿಮ್ ಇಷ್ಟ ಆಗಿರೋ ಕಲರ್ ನ ಇಲ್ಲಿಂದ ಸೆಲೆಕ್ಷನ್ ಮಾಡ್ಕೊಂಡು ಬಕೆಟ್ ತಗೊಂಡು ಈ ತರ ಫಿಲ್ ಮಾಡ್ಕೊಂಡ್ರೆ ಕಲರ್ ಬಂದ್ಬಿಡ್ತದೆ. ಬಸ್ಟ್ ಲೇಯರ್ ತಗೊಂಡೆ ಕೆಲಸ ಮಾಡ್ತಿರ್ಬೇಕು. ಲೇಯರ್ ತಗೊಂಡು ನೀವು ಸುಮ್ಮನೆ ಕಲರ್ ಹಾಕ್ಬಿಟ್ರೆ ಅದು ಫಿಕ್ಸ್ ಆಗ್ಬಿಡ್ತದೆ, ಸರಸ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಎಡಿಟ್ ಆಗೋದಿಲ್ಲ. ನೆಕ್ಸ್ಟ್ ಮೂಟೂಲ್ ತಗೊಂಡು ಮೇಲ್ಗಡೆ ಸೆಲೆಕ್ಷನ್ ಆಗ್ತಿರೋದು ಹೋಗ್ಬೇಕಾಗಿತ್ತು ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಡಿಸೆಲೆಕ್ಟ್ ಅಂತ ಹೇಳಿದಾಗ ಹೋಗ್ಬಿಡ್ತದೆ. ನೆಕ್ಸ್ಟ್ ಇದನ್ನ ಈ ಲೇಯರ್ ಕೆಳಗಡೆ ಇಟ್ಟಾಗ ಅದ್ರ ಮೇಲ್ಗಡೆ ಬಂದ್ಬಿಡತ್ತ. ಬತ್ತಾ ಆಡ್ ಮಾಡಿದೀವಿ. ಇದನ್ನ ಇಲ್ಲಿ ಇಟ್ಕೊಂಡು ಸ್ವಲ್ಪ ಇನ್ನು ದೊಡ್ಡದಾಗಬೇಕಾಗಿತ್ತು ಅಂದ್ರೆ Ctrl+T ಫ್ರೆಶ್ ಮಾಡ್ಕೊಂಡು ಈ ತರ ಕಂಟ್ರೋಲರ್ಸ್ ಬರ್ತಾವ, ನಿಮ್ಗೆ ತಗೊಂಡು ಈ ತರ ಎಡಿಟ್ ಮಾಡ್ಕೋಬಹುದು. ಇದನ್ನೇ ಸ್ವಲ್ಪ ಮೇಲ್ಗಡೆನೂ ಕೂಡ ಸರಿಸಬಹುದು. ಈ ತರ ನಾವು ಸೆಂಟ್ರಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಇಷ್ಟಂದ್ರೂ ಆಯ್ತು. ಸಪೋಸ್ ಇಮೇಜ್ ಇಡಬೇಕಾಗಿತ್ತು ಅಂದ್ರೆ ಇಮೇಜ್ ಕೂಡ ನೀವು ಇಟ್ಕೋಬಹುದು. ಸಪೋಸ್ ಇಲ್ಲೇ ಮೇಲ್ಗಡೆ ಇಮೇಜ್ ಇಡಬೇಕಾಗಿತ್ತು ಅಂದ್ರೆ ಇಮೇಜ್ ಕೂಡ ಇಟ್ಕೊಂಡ್ಬಿಡಬಹುದು, ಅದು ನಿಮ್ಮ ಮೇಲೆ ಡಿಪೆಂಡ್. ಇಮೇಜ್ ಇಡಬೇಕಾಗಿತ್ತು ಅಂದ್ರೆ Ctrl+T ಇದನ್ನೇ ಸ್ವಲ್ಪ ಈ ತರ ಸಣ್ಣ ಇಟ್ಕೋಬಹುದು. ಇಲ್ಲಿ ಸೈಡಿಗೆ ಒಂದು ಕಂಪ್ಯೂಟರ್ ಫೋಟೋ ಆಗಿರ್ಬೋದು ಅಥವಾ ಏನಾದ್ರೂ ಒಂದು ಫೋಟೋನ ನೀವು ಇಟ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದ್ದಾರೆ? ಬೇಕಾಗಿಲ್ಲಪ್ಪ ಅಂದ್ರೆ ಇಷ್ಟೇ ಇಟ್ಕೊಳ್ಳೋಣ. ಡಿಜಿಟಲ್ ಕಂಪ್ಯೂಟರ್ ಎಜುಕೇಶನ್ ಸೆಂಟರ್ ಅಂತ ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅವ್ರ ಹೆಸರು ಕೂಡ ಆಡ್ ಮಾಡಿದ್ದೀನಿ. ಇಲ್ಲಿ ನೇಮ್ ಮತ್ತೆ ರೂಲ್ ನಂಬರ್ ಈ ತರ ಬರುತ್ತೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಏನಿದೆಯಲ್ಲ ಅಲ್ಲಿ ಒಂದು ಈ ತರ ಬಾಕ್ಸ್ ಹಾಕೊಂಡು ಒಂದು ನ್ಯೂ ಲೇಯರ್ ತಗೊಂಡು ಅದ್ರ ಕೆಳಗಡೆ ಕೂಡ ಒಂದು ಕಲರ್ನ ನಾನು ಫಿಲ್ ಮಾಡಿಬಿಡ್ತೀನಿ. ಫಿಲ್ ಆಗಿದೆಯಾ? ಇದನ್ನ ಇವಾಗ ರೂಲ್ ನಂಬರ್ ಕೆಳಗಡೆ ಸರ್ಸ್ಕೊಂಡ್ಬಿಡ್ತೀನಿ. Ctrl+D ಈ ತರ ರೆಡಿ ಆಗಿದೆ. ಈಗ ಏನ್ ಮಾಡ್ಬೇಕಾ, ಮುಂದೆ ಹೆಸರು ಬರಿಬೇಕಾಗಿದೆ, ಅವ್ರವ್ರ ಹೆಸರು ಬರ್ಕೋರಿ. ಓಕೆ, ಎಲ್ಲಾನು ಕೂಡ ಬರ್ದು ಹೇಳಿಕ್ ಆಗೋದಿಲ್ಲ, ನಾನು ಹೇಳಿರ್ತೀನಿ, ನೀವು ಎಡಿಟ್ ಮಾಡ್ಕೋಬೇಕು. ಇದ್ರ ಮುಂದ್ಗಡೆ ಈ ತರ ಪಾಯಿಂಟ್ಸ್ ಹಾಕೊಳ್ಳೋದು ಅಂದ್ರೆ ಕರೆಕ್ಟ್ ಒಂದ್ ಲೆವೆಲ್ಗೆ ಪಾಯಿಂಟ್ ಹಾಕೊಂಡ್ಬಿಡೋಣ. ನೆಕ್ಸ್ಟ್ ಶಿಫ್ಟ್ ಹಿಡಿದು ಈ ತರ ಪಾಯಿಂಟ್ಸ್ ಅನ್ನ ಕಾಮ ಹಾಕೋಬೇಕಾ. ನೆಕ್ಸ್ಟ್ ಈ ತರ ಕಾಮ ಹಾಕೊಂಡ್ಬಿಡೋದು, ಸ್ವಲ್ಪ ಹಿಂದ್ಗಡೆ ಹೋಗ್ಲಿ ಕಾಮ ಹಾಕೊಳ್ಳೋದು. ನೆಕ್ಸ್ಟ್ ಇದರ ಮುಂದ್ಗಡೆನೆ ಸೀದಾ ಕಂಟ್ರೋಲ್ ಹಿಡಿದು ಕಾಮನ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಈ ತರ ಏನ್ ಮಾಡೋದು, ನಾವು ಕಾಮನ ಅಪ್ಲೈ ಮಾಡ್ತಿರ್ಬೇಕು ಎಲ್ಲದಕ್ಕೂ. ಓಕೆ, ಫೋನ್ ನಂಬರ್ಗೂ ಕೂಡ ಅಪ್ಲೈ ಮಾಡ್ಕೋಬೇಕು. ಅಂದ್ರೆ ಸೇಮ್ ಸಿಸ್ಟಮೆಟಿಕ್ ಕಾಣಿಸ್ತಿರ್ತದೆ, ಹೌದಿಲ್ಲ? ಸಿಸ್ಟಮೆಟಿಕ್ ಸುಮ್ಮನೆ ಹೆಂಗ್ ಬೇಕು ಹಂಗೆ ಇಟ್ಕೊಳ್ಳೋದಲ್ಲ, ಸಿಸ್ಟಮೆಟಿಕ್ ಕಾಣಿಸ್ತಿರ್ತದೆ. ಅದ್ರ ಕೆಳಗಡೆ ಲೈನ್ ಬೇಕಾಗಿತ್ತು ಅಂದ್ರೆ ಈ ತರ ಇಟ್ಕೊಂಡು ಶಿಫ್ಟ್ ಹಿಡಿದು ಮೈನಸ್ ಅನ್ನೋದಿರುತ್ತೆ, 0 ಬಾಜು ಈ ತರ ಮೈನಸ್ ನೀವು ಅಪ್ಲೈ ಮಾಡಿದಾಗ ಶಿಫ್ಟ್ ಹಿಡಿದು ಕೂಡ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ಫೋಟೋ ಹಾಕ್ಲಿಕ್ಕೆ ಸ್ವಲ್ಪ ಜಾಗ ಇರಬೇಕು. ನೆಕ್ಸ್ಟ್ ಕೆಳಗಡೆನೂ ಕೂಡ ಬರೋದು ಶಿಫ್ಟ್ ಹಿಡಿದು ಈ ತರ
ಅಂಡರ್ಸ್ಕೋರ್ ಇರುತ್ತೆ ಕೆಳಗಡೆ ಲೈನ್ ಕಾಣಿಸ್ತಿರ್ತದೆ ನಿಮ್ಗೆ, ಅಲ್ಲಿಂದಾನೆ ಏನ್ ಮಾಡ್ಕೋಬೇಕು ಅಪ್ಲೈ ಮಾಡ್ತಿರ್ಬೇಕು. ಕೆಳಗಡೆ ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದಾರೆ ಅವ್ರ ಕೋರ್ಸ್ ಕೂಡ ಡೀಟೇಲ್ಸ್ ಹಾಕೊಂಡ್ಬಿಡ್ಬೇಕು. ನಿಮ್ಮ ಮೇಲೆ ಡಿಫೆಂಡ್ ಆಗಿರುತ್ತೆ, ನೀವು ಅದನ್ನ ಹಾಕೊಂಡ್ಬಿಡ್ಬೇಕಾಗ್ತದೆ. ಎಲ್ಲಾನು ಕೂಡ ಹಾಕಿ ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾವ ತರ ಮಾಡಬೇಕು. ಬಸ್ಟ್ ಸೈಜ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೇನು ಆಗ್ಲೇ ಸೈಜ್ ಕೊಟ್ಟಿದ್ದೀನಿ, ಆ ಸೈಜ್ ಬಹಳ ಇಂಪಾರ್ಟೆಂಟ್ ಆಗ್ತಿರ್ತಾರೆ. ಸೈಜ್ ಮೇಲೆ ಸ್ವಲ್ಪ ಗಮನ ಜಾಸ್ತಿ ಇಡಬೇಕು. ಓಕೆ, ಅಡ್ರೆಸ್ ಪೂರ್ತಿ ಹಾಕೊಂಡ್ಬಿಡೋಣ. ಫೋಟೋ ಅಲ್ಲಿಗೆ ಜಾಗ ಸಾಕು. ನೆಕ್ಸ್ಟ್ ಡೇಟ್ ಆಫ್ ಇಶ್ಯೂ, ಇದನ್ನು ಕೂಡ ಪೂರ್ತಿ ಮಾಡಿಬಿಡೋಣ. ಇವಾಗ ಯಾವ ಡೇಟಿಗೆ ಅವ್ರು ತಗೊಂಡಿದ್ದಾರೆ ಅನ್ನೋದು ಕೂಡ ಬೇಕಾಗ್ತದೆ. ನೆಕ್ಸ್ಟ್ ವ್ಯಾಲಿಡ್, ಎಷ್ಟು ವರ್ಷ ವ್ಯಾಲಿಡ್ ಇದೆ ಅನ್ನೋದು ಕೂಡ ನಾವು ಕೆಳಗಡೆ ಫಿಲ್ ಮಾಡ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕ್ಬಿಡ್ಬೋದು. ಇಲ್ಲಿ ಜಾಗ ಬಿಟ್ಟಿದ್ದೀನಿ, ಇಲ್ಲಿ ಏನ್ ಮಾಡ್ಕೋಬೇಕು, ಅವ್ರದ್ದು ಫೋಟೋ ಹಾಕ್ಬೇಕಾಗಿದೆ ಅಂದ್ರೆ ಏನ್ ಮಾಡೋದು, ಇಲ್ಲಿಂದ ಒಂದು ರೆಕ್ಟಂಗಲ್ ತಗೊಂಡು ಒಂದು ಫೋಟೋ ಫ್ರೇಮ್ಗೋಸ್ಕರ ಈ ತರ ಒಂದು ಫೋಟೋ ಫ್ರೇಮ್ ಮಾಡ್ಕೊಂಡ್ಬಿಡೋಣ. ಆಗಿದೆಯಾ? ನೆಕ್ಸ್ಟ್ ಇದನ್ನೇ ನ್ಯೂ ಲೇಯರ್ ತಗೊಳ್ಳೋದು. ನ್ಯೂ ಲೇಯರ್ ತಗೋತಿದ್ದಂಗೆ ಎಡಿಟ್ ಒಳಗೆ ಹೋಗಿ ಅದಕ್ಕೆ ಸ್ಟ್ರೋಕ್ ಅನ್ನೋದು ಸಿಗುತ್ತೆ. ಆ ಫ್ರೇಮಿಗೆ ಸ್ವಲ್ಪ ಸ್ಟ್ರೋಕ್ ಇಟ್ಕೊಳ್ಳೋಣ. ಸ್ವಲ್ಪ ಸ್ಟ್ರೋಕಿಗೆ ಕಲರ್ ಬೇರೆ ಕೊಟ್ಕೊಳ್ಳೋಣ. ಈ ತರ ಕಲರ್ ಇಟ್ಕೊಂಡು ಸ್ವಲ್ಪ ಸ್ಟ್ರೋಕ್ ಇನ್ನೂ ಜಾಸ್ತಿ ಇಟ್ಕೊಳ್ಳೋಣ. ಎಷ್ಟು 3 ಅದ, ಇಲ್ಲಿ 5 ಕೊಡೋಣ. 5 ಇಟ್ಕೊಂಡು ಓಕೆ. ನೆಕ್ಸ್ಟ್ ಅದಾದ್ಮೇಲೆ ಕಂಟ್ರೋಲ್ ಡಿ. ನೋಡಿ ಫೋಟೋ ಹಾಕೋದು ಮತ್ತೆ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಇದು ನೀವು ಇನ್ನೂ ಸ್ವಲ್ಪ ಮುಂದೆ ಬೇಕಾದ್ರೂ ಕೂಡ ಸರಿಸ್ಕೋಬಹುದು, ಅದಕ್ಕೇನು ಚೇಂಜಸ್ ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಇದ್ರೊಳಗಡೆ ಡಿಸೈನ್ ಬೇಕಾಗಿತ್ತು, ಕಲರ್ ಬೇಕಾಗಿತ್ತು ಅಂದ್ರೂ ಕೂಡ ನೀವು ಆಡ್ ಮಾಡಬಹುದು. ಓಕೆ, ಬಹಳ ಡಿಂಚಕ್ ಮಾಡಬಾರ್ದು, ಅಗ್ದಿ ಸಿಸ್ಟಮೆಟಿಕ್ ಸ್ಮೂತ್ ಆಗಿ ಇರ್ಬೇಕಂದ್ರೆ ಚಂದ ಕಾಣಿಸ್ತದೆ. ಈಗ ಇದ್ರೊಳಗೆ ಫೋಟೋ ಆಡ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಓಪನ್ ಅಂತ ಹೇಳ್ಬೇಕು. ಯಾರ ಫೋಟೋ ಓಪನ್ ಮಾಡ್ಬೇಕಾಗಿದೆ ನಿಮ್ಗೆ, ಆ ವ್ಯಕ್ತಿಗಳ ಫೋಟೋ ಮಾತ್ರ ಓಪನ್ ಮಾಡ್ಕೋಬೇಕು. ಓಕೆ, ನನ್ನ ಕಡೆ ಯಾವ್ದಾದ್ರು ಒಂದು ಇಲ್ಲಿ ಒಂದು ಹುಡುಗಿ ಫೋಟೋ ಇದೆ, ಅದನ್ನೇ ಫೋಟೋ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ. ಓಕೆ, ನೀವು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಫೋಟೋಸ್ ಆಗಿರ್ಬೋದು ಅದನ್ನೇ ಅಪ್ಲೈ ಮಾಡ್ಕೊಂಡು ಮೊದಲೇ ಪ್ರಾಕ್ಟೀಸ್ ಮಾಡಿ ನೋಡ್ಬೇಕು. ಓ ಫಾನ್ ಬತ್ತಾ, ಇದನ್ನೇ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಫೋಟೋ ಮೇಲೆ ಜಗ್ಗಿ ಈ ತರ ಇಟ್ಕೊಳ್ಳೋದು. ನೆಕ್ಸ್ಟ್ ಇದನ್ನೇ ಮ್ಯಾಕ್ಸಿಮೈಸ್, ಇದಕ್ಕೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಕಂಟ್ರೋಲ್ ಟಿ ಮಾಡ್ಕೊಂಡು ಶಿಫ್ಟ್ ಮತ್ತೆ ಅಲ್ಟ್ ಹಿಡಿದು ತರ ಸ್ವಲ್ಪ ಸರ್ಸ್ಕೊಳ್ಳೋದು. ಸರ್ಸ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ರಿ. ಎಂಟರ್. ಎಷ್ಟು ಬೇಕು, ಸ್ವಲ್ಪ ಎದೆಯಿಂದ ಮಾತ್ರ ಬೇಕಿದೆ, ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇತ್ತು ಎಷ್ಟು ಬೇಕು ಫೋಟೋ, ಇಷ್ಟೇ ಬೇಕಾಗ್ತದೆ. ಓಕೆ, ಕಂಟ್ರೋಲ್ ಎಕ್ಸ್ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈ ಲೇಯರ್ನ ಡಿಲೀಟ್. ಕಂಟ್ರೋಲ್ ಎಕ್ಸ್ ಮಾಡಿರೋದನ್ನೇ ಕಂಟ್ರೋಲ್ ವಿ ಮಾಡಿದ್ರೆ ಪೇಸ್ಟ್ ಆಗಿಬಿಡ್ತದೆ. ಕಾಪಿ ಪೇಸ್ಟ್. ಕಂಟ್ರೋಲ್ ಟಿ ಮಾಡೋದು, ಎಂಟರ್. ಅದೇ ಲೇಯರ್ ಈ ಬಾಕ್ಸ್ ಕೆಳಗಡೆ ಆಡ್ ಮಾಡ್ಕೊಂಡ್ಬಿಡೋದು. ಬಂದಿದ್ದಾರೆ. ನೆಕ್ಸ್ಟ್ ಈ ಕಡೆ ಸ್ವಲ್ಪ ಕಾಣಿಸ್ತಿತ್ತು ಅಂದ್ರೆ ಅದಕ್ಕೆ ಏನ್ ಮಾಡೋದು, ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಡ್ಬಿಡೋದು, ಪೂರ್ತಿ ಡಿಲೀಟ್ ಆಗ್ಬಿಡತ್ತೆ. ಓಕೆ, ಫೋಟೋನು ಕೂಡ ಆಡ್ ಮಾಡಿದೀವಿ, ಕರೆಕ್ಟ್ ಆಗಿ ಬಂದಿದೆ. ಆ ಫೋಟೋನು ಕೂಡ ಆಡ್ ಆಗಿದೆ. ಮತ್ತೆ ಅವ್ರ ಹೆಸರು ಕೂಡ ಇಲ್ಲಿ ಬರ್ಕೊಂಡ್ಬಿಡ್ಬೋದು. ಮತ್ತೆ ರೂಲ್ ನಂಬರ್ ಹಾಕ್ಬೋದು, ಕೋರ್ಸ್ ಯಾವ ಕೋರ್ಸ್ ಜಾಯ್ನ್ ಆಗಿದ್ದಾರೆ ಅನ್ನೋದು ಹಾಕ್ಬೋದು. ನೆಕ್ಸ್ಟ್ ಇದ್ರೊಳಗೆ ಮಲ್ಟಿಪಲ್ ಕಲರ್ ಯಾವ ತರ ಕೊಡ್ಬೋದು ಅನ್ನೋದನ್ನ ನೋಡೋಣ. ನಾನೇನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿಂದ ಮತ್ತೆ ಒಂದು ನ್ಯೂ ಲೇಯರ್ ತಗೊಳ್ಳೋಣ. ನ್ಯೂ ಲೇಯರ್ ತಗೊಂಡು ರೆಕ್ಟಾಂಗಲ್ ತಗೊಳ್ಳೋದು. ರೆಕ್ಟಾಂಗಲ್ ತಗೋತಿದ್ದಾಗನೆ ರೆಕ್ಟಾಂಗಲ್ ತಗೊಳ್ಳೋಣ. ಇಲ್ಲ ಅಂದ್ರೆ ಇಲ್ಲಿಂದ ಗ್ರೇಡಿಯಂಟ್ ಟೂಲ್ ಸಿಗುತ್ತೆ ನಿಮ್ಗೆ. ಎಲ್ಲಿ ಬಕೆಟ್ ಕಾಣಿಸ್ತಿದೆಯಾ, ಇಲ್ಲಿ ಸಪೋಸ್ ಇದೇ ತರ ಬಕೆಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಇದ್ರ ಮೇಲೆ ಒತ್ತಿ ಇಡಬೇಕು, ಫ್ರೆಶ್ ಮಾಡ್ಬೇಕು. ಗ್ರೇಡಿಯಂಟ್ ಸಿಗುತ್ತೆ. ಸಿಗ್ತಿದ್ದಂಗೆ ಈ ತರ ಕಲರ್ಸ್ಗಳು ಸಿಗ್ತಾವೆ, ನಿಮ್ಗೆ ಬೇರೆ ಬೇರೆ ಕಲರ್ ಸಿಗ್ತಿರುತ್ತೆ. ಈ ತರ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇದನ್ನ ಓಕೆ ಮಾಡ್ಕೊಂಡು ಈ ಕಡೆಯಿಂದ ಈ ಕಡೆ ಸ್ವಲ್ಪ ಜಗ್ ಬಿಡ್ರಿ. 3 ಕಲರ್ ಒಳಗೆ ಬರ್ತಾ ಇದೆ. ನನಗೆ 2 ಕಲರ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಜಗ್ ಬಿಟ್ರೆ ಸಾಕು, 2 ಕಲರ್ ಒಳಗೆ ಅಪ್ಲೈ ಆಗ್ಬಿಡುತ್ತೆ. ಇದನ್ನ ಎಲ್ಲರಿಗಿಂತ ಕೆಳಗಡೆ ಬತ್ತಾ. ಈಗ ಏನ್ ಮಾಡೋದು, ಈಗ ಇದ್ರದ್ದು ಕಲರ್ ಚೇಂಜ್ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಇಮೇಜ್ ಅಡ್ಜಸ್ಟ್ಮೆಂಟ್ ಫುಲ್ ಸ್ಯಾಚುರೇಷನ್ ಒಳಗೆ ಹೋಗಿ ಏನ್ ಮಾಡೋದು, ಇಲ್ಲಿಂದ ಚೇಂಜಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಐ ಡಿ ಕಾರ್ಡ್ ಬೇಕು, ಯಾವ ತರ ಕಲರ್ ಒಳಗೆ ಬೇಕು, ಆ ಕಲರ್ ಒಳಗೆ ನೀವೇನ್ ಮಾಡ್ಬೋದು, ಐ ಡಿ ಕಾರ್ಡ್ ಅನ್ನ ರೆಡಿ ಮಾಡ್ಬೋದು. ಬಹಳ ಈಸಿ ಆಗಿರ್ತಕ್ಕಂಥ ಮೆಥಡ್ ಅದ, ಭಾರಿ ಈಸಿ ಅದ. ತಿಳ್ಕೋರಿ. ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಬೇರೆಯವ್ರಿಗೂ ಹೇಳಿದ್ರೆ ಅವ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ. ನೀವೇ ಕಲ್ಕೊಂಡು ಕೂಡಬೇಡ್ರಿ. ಹೌದಿಲ್ಲ, ಫೋಟೋಶಾಪ್ ಒಳಗೆ ಭಾರಿ ಈಸಿಯಾಗಿ ಮಾಡ್ಬೋದು. ಈ ತರ ಕಲರ್ ಆಯ್ತು, ಮೇಲ್ಗಡೆ ಕೂಡ ಕಲರ್ ಸ್ವಲ್ಪ ಚೇಂಜಸ್ ಆಗ್ಬೇಕಾಗಿತ್ತು ಅಂದ್ರೆ ಇದಕ್ಕೂ ಕಂಟ್ರೋಲ್ ಯು ಮಾಡೋದು. ಕಂಟ್ರೋಲ್ ಯು ಮಾಡಿ ಮೇಲ್ಗಡೆ ಕಲರ್ ಕೂಡ ನೀವು ಚೇಂಜ್ ಅನ್ನ ಮಾಡಬಹುದು. ಮಾಡಬಹುದೋ ಇಲ್ಲೋ, ಮಾಡಬಹುದು. ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ಯು ಮಾಡೋದು. ಕಂಟ್ರೋಲ್ ಯು ಮಾಡಿ ಕೆಳಗಡೆ ಕೂಡ ಕಲರ್ ನೀವು ಚೇಂಜ್ ಮಾಡ್ಕೋಬಹುದು. ಓಕೆ, ಗ್ರೀನ್ ಒಳಗೆ ಇಡ್ಬೋದು ಅಥವಾ ಬೇರೆದ್ರೊಳಗೂ ಕೂಡ ನೀವು ಇಟ್ಕೊಂಡು ಡಿಸೈನ್ ಮಾಡ್ಬೋದು. ಈ ತರ ಬೇಕಾಗಿಲ್ಲಪ್ಪ ನನಗೆ ಅದೇ ಇರಲಿ, ಅದೇ ಕಲರ್ ಇರಲಿ ಅಂದ್ರೆ ಓಕೆ, ಇದೇ ಕಲರ್ ಇರ್ಬೋದು. ನೆಕ್ಸ್ಟ್ ಈ ಮೇಲ್ಗಡೆ ಅಕ್ಷರಗಳ ಕಲರ್ ಚೇಂಜ್ ಆಗ್ಬೇಕಂದ್ರೆ ಅದೇ ಲೇಯರ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಯಾವ ಲೇಯರ್ ಒಳಗೆ ಅಕ್ಷರ ಇದೆ ಅದೇ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಎಫ್ ಅನ್ನೋ ಸಿಂಬಲ್ ಕಾಣಿಸ್ತಿರುತ್ತೆ. ಎಫ್ ಅಲ್ಲಿ ಹೋದಾಗ ಕಲರ್ ಅಂದ್ರೆ ಕಲರ್ನು ಕೂಡ ನೀವು ಇಲ್ಲಿಂದ ಚೇಂಜಸ್ ಮಾಡ್ಬೋದು. ನಾನು ವೈಟ್ ಕಲರ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಡ್ರಾಪ್ ಶಾಡೋ, ಸ್ವಲ್ಪ ಶಾಡೋ ಬರುತ್ತೆ. ನೆಕ್ಸ್ಟ್ ಈ ತರ ಶಾಡೋ ಇಟ್ಕೋತಾ ಇದ್ದೀನಿ. ಶಾಡೋ ಬತ್ತಾ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಕೋಬಹುದು, ನೇಮ್, ಇದ್ರದ್ದು ಕೂಡ ಚೇಂಜಸ್ ಮಾಡ್ಕೋಬಹುದು. ನೇಮ್ ಬಂದ್ಬಿಟ್ಟು ಇಲ್ಲಿ ಎಫ್ ಎಲ್ ಹೋಗೋದು, ಕಲರ್ ಓವರ್ ಲೇ ಅಂತ ಹೋಗ್ಬಿಟ್ಟು ಇಲ್ಲಿಂದಾನು ಕೂಡ ನೀವೇನ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ಸ್ ಅನ್ನ ಚೇಂಜ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ನೋಡಿ ಈ ತರ ಕಲರ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ಸ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಬತ್ತಾ
ಓಕೆ, ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಅಷ್ಟೇ ಕಲರ್ ಚೇಂಜ್ ಆಗಬೇಕಾಗಿತ್ತು ಅಂದ್ರೆ ಅದಕ್ಕಷ್ಟೇ ಈ ಥರ ಸೆಲೆಕ್ಷನ್ ಮಾಡಿಕೊಂಡು ಏನು ಮಾಡ್ಬೋದು, ನೀವು ಇಲ್ಲಿ ಎಫ್ ಒಳಗೆ ಹೋಗಿ ಕಲರ್ ಒಳಗೆ ಅದರದ್ದೇ ವೈಟ್ ಕಲರ್ನ ಅಪ್ಲೈ ಮಾಡ್ಕೋ. ಎಲ್ಲರಿಗೂ ಅಪ್ಲೈ ಆಗ್ತಾ ಇರುತ್ತೆ ನೋಡಿ, ಎಲ್ಲದಕ್ಕೂ ಕೂಡ ಅಪ್ಲೈ ಯಾಕಂದ್ರೆ ಲೇಯರ್ ಒಳಗೆ ಪೂರ್ತಿ ಲೇಯರ್ ಒಳಗೆ ಕಂಬೈನ್ ಆಗಿರುತ್ತೆ, ಅದಕ್ಕೋಸ್ಕರ ಚೇಂಜಸ್ ಆಗೋದಿಲ್ಲ. ಅದು ಚೇಂಜಸ್ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೋಬೋದು ಅಥವಾ ಬೇರೆದು ಕೂಡ ಅದೇ ಥರ ಸಪ್ರೇಟ್ ಆಗಿ ಇಟ್ಕೊಂಡು ಟೈಪ್ ಮಾಡ್ಕೋಬೋದು. ಈ ಥರ ನಾವೇನು ಮಾಡ್ತಿರ್ತೀವಿ, ಎಲ್ಲ ಆದಮೇಲೆ ಏನು ಮಾಡೋದು, ಈ ಲೈನನ್ನು ತೆಗೆದ್ಬಿಡೋದು ನೋಡಿ. ಇದನ್ನೇ ಹೋಗಿ ಈ ಥರ ಮೇಲ್ಗಡೆ ಸರ್ಚ್ ಬಿಡೋದು, ಈ ಕಡೆ ಇರೋದನ್ನ ಈ ಕಡೆ ತೆಗೆದ್ಬಿಟ್ರಿ. ನೆಕ್ಸ್ಟ್ ಇಲ್ಲಿ ಹಾಕಿರೋದು ಈ ಕಡೆ ತೆಗೆದ್ಬಿಟ್ರೆ ID ಕಾರ್ಡ್ ರೆಡಿ ಆಯಿತು. ಆಗಿದೆಯಾ? ನೆಕ್ಸ್ಟ್ ಇದ್ರೊಳಗಡೆ ಅಥವಾ ವಾಟರ್ ಮಾರ್ಕ್ ಆಗಿರ್ಬೋದು ಅಥವಾ ನಿಮ್ಮ ಸಂಸ್ಥೆಗಳ ಲೋಗೋ ಆಗಿರ್ಬೋದು, ಏನು ಬೇಕಾದ್ರೂ ಕೂಡ ನಾವು ಆ್ಯಡ್ ಮಾಡ್ಬೋದು. ಹೆಂಗೆ ಆ್ಯಡ್ ಮಾಡೋದು, ಫೈಲ್ ಒಳಗೆ ಹೋಗಿ ನನ್ನ ಕಡೆ ಯಾವುದಾದ್ರೂ ಒಂದು ಲೋಗೋ ಇತ್ತು ಅಂದ್ರೆ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮ್ಗೆ, ನೋಡ್ಕೋರಿ. ಓಕೆ, ಗಣಪತಿ ಫೋಟೋ ಅದ, ಇದನ್ನೇ ಸ್ವಲ್ಪ ಸ್ಮೂತಾಗಿ ಇದ್ರೊಳಗೆ ಬರಬೇಕಾಗಿತ್ತು ಅಂದ್ರೆ ಇಲ್ಲಿ ಮ್ಯಾಜಿಕ್ ವಿಂಡೋಲ್ ತೊಗೊಂಡು ಗಣಪತಿ ಫೋಟೋ ಅಷ್ಟೇ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ ನಾನು. Ctrl+X ಕ್ಲೋಸ್, ಇದ್ರ ಮೇಲೆ ಬಂದು Ctrl+V ಮಾಡಿಕೊಂಡು ಸ್ವಲ್ಪ ಸಣ್ಣ ಮಾಡೋಣ. Ctrl+T ಮಾಡಿಕೊಂಡು ಸಣ್ಣ ಇಟ್ಕೊಳ್ಳೋಣ. ಎಷ್ಟು ಎಂಟರ್ ತೋರಿಸ್ತಾ ಇದ್ದೀನಿ ಲೋಗೋ ಯಾವ ಥರ ಮಾಡ್ಬೋದು, ಮತ್ತು ವಾಟರ್ ಮಾರ್ಕ್ ಯಾವ ಥರ ಹಾಕೋಬೋದು. ನಿಮ್ಮ ಸ್ಕೂಲ್ದಾಗಿರ್ಬೋದು, ಸಂಸ್ಥೆದಾಗಿರ್ಬೋದು ಲೋಗೋ ಇತ್ತು ಅಂದ್ರೆ ನೀವು ಕೂಡ ಈ ಥರ ಲೋಗೋ ಸ್ಮೂತಾಗಿ ಇಮೇಜ್ ಒಳಗೆ ಇಟ್ಕೋಬೋದು. ನಿಮ್ಮದೇ ಆದಂಥ ಒಂದು ನಿಮ್ಮ ಅಡ್ರೆಸ್ ಕೂಡ ಇದ್ರ ಕೆಳಗಡೆ ಹಾಕೊಂಡ್ಬಿಡ್ಬೋದು. ನೀವೆಲ್ಲೇ ಇದನ್ನೇ ಸ್ವಲ್ಪ ಮೇಲ್ಗಡೆ ಸರ್ಚ್ ಬಿಟ್ಟು ನಿಮ್ಮ ಸೆಂಟರ್ ಅಡ್ರೆಸ್ ಆಗಿರ್ಬೋದು ಅಥವಾ ಅವ್ರ ಫೋನ್ ನಂಬರ್ ಆಗಿರ್ಬೋದು ಈ ಥರ ರೆಡಿ ಮಾಡಿಕೊಂಡು ID ಕಾರ್ಡನ್ನು ನೀವು ಈಸಿಯಾಗಿ ಡಿಸೈನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಗೊತ್ತಾಗಿದೆ ರೀ, ಇದೇ ತರ ಕ್ಲಾಸ್ ಅನ್ನ ಹೇಳ್ತಾ ಇರ್ತೀನಂತ. ಅದಕ್ಕೋಸ್ಕರ ನಿಮ್ಗೆ ಇದೇ ತರ ಕ್ಲಾಸ್ಗಳು, ವಿಡಿಯೋಗಳು ಮತ್ತೆ ಹೆಚ್ಚಿನ ವಿಡಿಯೋಗಳು ನೋಡ್ಬೇಕಾಗ್ತಿರ್ತದೆ, ಹೌದಿಲ್ಲ? ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಾನು ಮಾಡುವಂತ ಎಲ್ಲ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೋಡಿ ಈ ತರ ನಾನು ಮಾಡುವಂತ ಹೊಸ ಹೊಸ ವಿಡಿಯೋಸ್ಗಳು ನೀವೇನ್ ಮಾಡ್ಬೋದು, ಕಲಿಬಹುದು. ಗೊತ್ತಾಗಿದೆ? ಇಷ್ಟೆಲ್ಲ ಆದ್ಮೇಲೆ ಇದಕ್ಕೆ ಸೇವ್ ಮಾಡಿ ಪ್ರಿಂಟ್ ಕೊಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆಸ್ ಅನ್ನೋದು ಬರುತ್ತೆ. ಇಲ್ಲಿ PSD ಬೇಕಾಗಿಲ್ಲ, ಇದನ್ನ JPG ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬೇಕು, ಇಲ್ಲೊಂದು ಹೆಸರು ಕೊಟ್ಕೊಂಡ್ಬಿಡೋಣ. ಯಾವ್ದಾದ್ರು ಒಂದು ಹೆಸರು ಕೊಟ್ಟು ಡೆಸ್ಕ್ಟಾಪ್ ಮೇಲೆ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇದನ್ನ ಸೇವ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕ್ಲೋಸ್ ಮಾಡಿ ನೋಡೋಣ ಯಾವ ತರ ಸೇವ್ ಆಗಿದೆ ನಮ್ಮ ಫೈಲ್ ಮಾಡಿರೋದು, ಯಾವ ತರ ರೆಡಿ ಆಗಿದೆ ನೋಡಿ. ಈ ತರ ನಾನು ಏನ್ ಮಾಡಿದ್ದೀನಿ, ಒಂದು ID ಕಾರ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದೋ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದ ನನಗೆ, ಸಪೋಸ್ ಸರ್ ನನಗೆ ಕಂಪ್ಯೂಟರ್ ID ಕಾರ್ಡ್ ಮಾಡಿಕೊಡಿ, ನಾನು ಕಂಪ್ಯೂಟರ್ ID ಕಾರ್ಡ್ ಮಾಡೋದು ಯಾವ ಥರ ಹೇಳ್ಕೊಡಿ, ಅಥವಾ ಈ ಥರ ID ಕಾರ್ಡ್ಸ್ಗಳಿದ್ದಾವೆ ಯಾವ ಥರ ಡಿಸೈನ್ ಮಾಡ್ತಾರೋ ಅನ್ನೋದು ಹೇಳ್ಕೊಡಿ ಅನ್ನೋ ತುಂಬ ಜನ ಕೇಳಿದ್ರು. ಅವರಿಗೋಸ್ಕರನೂ ಕೂಡ ಮಾಡಿದ್ದೀನಿ, ಎಲ್ಲರಿಗೂ ಕೂಡ ಮಾಡಿದ್ದೀನಿ. ನೋಡಿ ನೀವು ಕೂಡ ತಿಳ್ಕೊರಿ, ಎಲ್ಲರೂ ಕೂಡ ಕಲೀರಿ. ಮನೆಯಲ್ಲೇ ಕೂತ್ಕೊಂಡು ಕೊರೋನಾ ಇರೋದ್ರಿಂದ ಹೊರಗಡೆ ಎಲ್ಲಿ ತಿರುಗಾಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೋಸ್ಕರ ಮನೆಯಲ್ಲೇ ಕೂತ್ಕೊಂಡು ಈ ಥರ ಹೊಸ ಹೊಸ ವಿಡಿಯೋಸ್ಗಳು ನೋಡಿ ನೀವು ಕೂಡ ಫ್ರೀಯಾಗಿ ಕಂಪ್ಯೂಟರ್ ಕಲಿಯುವಂಥ ಸುವರ್ಣ ಕವಶ ನಿಮಗೂ ಸಿಕ್ಕಿದೆ, ಕಲಿಸುವಂಥ ಅವಕಾಶ ನನಗೂ ಸಿಕ್ಕಿದೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಎಲ್ಲರಿಗೂ ನಮಸ್ಕಾರ.